ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮನೆಮಗಳು ಜ್ಯೋತಿ. ಇವತ್ತಿನ ವಿಡಿಯೋ ಬಂದು ನಾವೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದೊಂದು ಸ್ವಲ್ಪ ನಿಮಗೆ ಹೇಳಬೇಕು ಅನ್ನಿಸ್ತಿದೆ. ಆ ದೇವಸ್ಥಾನದ ಬಗ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಹೋಗ್ತಿದ್ದೀವಲ್ಲ ನೋಡಿ, ಇದು ಸಪ್ಲಮ್ಮ ದೇವಸ್ಥಾನ ಕೆಳಗಡೆನೇ ಇದೆ. ಈ ಸಪ್ಲಮ್ಮ ದೇವಸ್ಥಾನ ಅಂದರೆ ನಾವು ಬೆಟ್ಟಕ್ಕೆ ಹೋಗೋ ದೇವಸ್ಥಾನ ಕೆಳಗಡೆ ಇದೆ ಸಪ್ಲಮ್ಮ ದೇವಸ್ಥಾನ ಅಂತ. ಇದರ ಅಲ್ಲೇ ಬಲಗಡೆ ನಾಗಮದ್ದಮ್ಮ ಅಂತ ಇದೆ. ಇದು ನಾಗಮದ್ದಮ್ಮ. ಇನ್ನೊಂದು ಚೂರು ಮುಂದೆ ಹೋದರೆ ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ದೇವರಿದ್ದಾರೆ. ಬೆಟ್ಟ ಹತ್ತಿ ಹೋಗಬೇಕು ನೋಡಿ. ಈ ಬೆಟ್ಟ ಹತ್ತಿ ನಮಗಂತೂ ಸುಸ್ತಾಗೋಯ್ತು. ಬೆಟ್ಟ ಹತ್ತಿ ಸುಸ್ತಾಗೋಗ್ತಾ ಒಂದು ವಿಡಿಯೋ ಮಾಡಿದೆ ಇರಲಿ ಅಂತ. ದೇವಸ್ಥಾನ ಎಲ್ಲಿದೆ ಅಂತಂದರೆ ಹೇಳ್ತೀನಿ ನೋಡಿ. ಪುಲ್ವಾರಪಲ್ಲಿ ಬೆಟ್ಟದಲ್ಲಿದೆ ಈ ದೇವಸ್ಥಾನ. ಬಯಲು ಆಂಜನೇಯ ಅಂತ ತುಂಬಾ ಫೇಮಸ್ ಆಗಿದೆ. ಅದಿಗೆ ಹತ್ತಿದ್ವಿ, ತುಂಬ ಸುಸ್ತಾಗೋದ್ರು. ಮಕ್ಕಳಂತೂ ನಡೆಯೋಕ್ಕಾಗ್ತಿಲ್ಲ ಅನ್ನೋರು ಎಗ್ರಿ ಓಡ್ತಿದ್ರು ಹಂಗೆ, ಅಷ್ಟು ಸುಸ್ತಾಗೋಗ್ಬಿಟ್ಟು. ಅಂದರೆ ಮಕ್ಕಳೇನೋ ಎಂಜಾಯ್ ಮಾಡ್ಕೊಂಡು ಹೋದ್ರ ಮೇಲೆ, ಬಟ್ ನಾವಿದ್ದೀವಲ್ವ ತುಂಬ ಸುಸ್ತಾಗೋಯ್ತು. ಮೇಲ್ಗಡೆಯಿಂದ ಸ್ವಲ್ಪ ವಿಡಿಯೋ ಮಾಡಿದ್ವಿ. ಇಲ್ಲಿ ಪೂಜೆ ಆಯಿತು. ಪೂಜಾರಿ ಇರಲಿಲ್ಲ, ಪೂಜೆ ಆಯಿತು. ಈ ದೇವ್ರನ್ನ ಏನಂತ ಕರೀತಾರೆ ಅಂತಂದರೆ ಬಯಲು ಆಂಜನೇಯ ಸ್ವಾಮಿ ಅಂತ ಕರೀತಾರೆ. ಬಯಲು ಆಂಜನೇಯ ಸ್ವಾಮಿ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಅಕ್ಕಪಕ್ಕದವರು. ಈ ಆಂಜನೇಯ ಬೆಟ್ಟ ಎಲ್ಲಿದೆ ಅಂತಂದರೆ ಪುಲ್ವಾರಪಲ್ಲಿಗೆ ಸೇರುತ್ತಂತೆ ಈ ಆಂಜನೇಯ ಬೆಟ್ಟ. ಪುಲ್ವಾರಪಲ್ಲಿ ಬೆಟ್ಟ ಅಂತಲೇ ಹೇಳ್ತಾರೆ. ಇಲ್ಲಿ ವಿಗ್ರಹ ಇಲ್ಲ, ಏನೂ ಇಲ್ಲ, ಬಟ್ ಒಂದು ಕಲ್ಲು ಥರ ಕುಂದಿರ್ಸಿದ್ದಾರೆ. ಬಟ್ ಅದು ಕಲ್ಲಂತ ಅಂದ್ಕೋಬೇಡಿ. ನೋಡಿ, ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳಲ್ಲಿರೋ ಜನಗಳು ಈ ದೇವ್ರನ್ನ ಏನು ಬೇಡ್ಕೊಂಡ್ರು ನೆರವೇರಿಸ್ತಾ ಇದೆ ಅಂತ ಹೇಳ್ತಾರೆ. ಬಯಲು ಆಂಜನೇಯ ಅಲ್ವಾ, ಅದಕ್ಕೆ ದೇವರಿಗೆ ಗುಡಿ ಕಟ್ಟಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಬೇಡ್ಕೊಂಡಿರೋ ಭಕ್ತರು ಮುಂದೆ ಶೀಟ್ಸ್ ಹಾಕ್ಸಿದ್ದಾರೆ. ಮಳೆ ಗಾಳಿಗೆ ಬಿಸಿಲಿಗೆ. ಹಾಗೆ ಇಲ್ಲಿ ಭಜನೆ ನಡೀತಾ ಇತ್ತು ಅವತ್ತು. ಭಜನೆ ಎಲ್ಲ ನೋಡ್ಕೊಂಡ್ಬಿಟ್ಟು ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ನೋಡಿ ಬರ್ತಾ ಇದ್ದೀವಿ. ಬರಬೇಕಾದ್ರೆ ಹೆಂಗೆ ಇಳಿದ್ವಿ ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಜೋರಾಗಿ ಇಳಿದ್ಬಿಟ್ವಿ. ಯಾರಿಗಾದರೂ ಇಷ್ಟ ಆದರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.